ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಾನು ಇವತ್ತು ಮಾಡ್ತಾ ಇರೋದು ಸಿಂಪಲ್ ಆಗಿ ಬೇಗ ಮಾಡೋ ಅಂತಹ ಈಸಿಯಾಗಿ ಮಾಡೋ ಅಂತಹ ಅಕ್ಕಿ ತರಿ ಕಡುಬು. ಈಗ ನಾನಿಲ್ಲಿ ಅಕ್ಕಿನ ಚೆನ್ನಾಗಿ ತೊಳೆದು ಅದು ನೀರು ಆರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನ ನಾನು ತರಿ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ರು ತುಂಬಾ ದಪ್ಪದಾಗಿ ತರಿ ಮಾಡ್ಕೊಳ್ತಾರೆ, ನಾನಿಲ್ಲಿ ಚಿಕ್ಕದಾಗಿ ತರಿ ಮಾಡ್ಕೊಂಡಿದ್ದೀನಿ. ಉದ್ರಾಗಿ ಬೇಕು ಅಂತ ಅಂದ್ರೆ ದಪ್ಪ ತರಿ ಮಾಡ್ಕೊಬೋದು. ನಾನಿಲ್ಲಿ ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತರಿ ತಗೊಂಡಿದ್ದೀನಿ. ಅದಕ್ಕೆ 3 ಗ್ಲಾಸ್ ಅಷ್ಟು ನೀರು ಹಾಕೊಳ್ತಿದ್ದೀನಿ. ಯಾಕೆ ಅಂದ್ರೆ ಈಗ ಕೆಲವರು 2 ಗ್ಲಾಸ್ಗೆ 4 ಗ್ಲಾಸ್ ನೀರು ಹಾಕೊಳ್ತಾರೆ. ಆದ್ರೆ ಅಕ್ಕಿ ತರಿ ಒಂದ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ನಾನು 3 ಗ್ಲಾಸ್ ಹಾಕೊಳ್ತಿದ್ದೀನಿ. ಹಾಗೆ ಹರಳುಪ್ಪು, 1 ಸ್ಪೂನ್ ತುಪ್ಪ ಹಾಕೊಳ್ತಿದ್ದೀನಿ. ತುಪ್ಪ ಏನಕ್ಕೆ ಅಂದ್ರೆ ಕಡುಬು ಸ್ಮೂತ್ ಆಗಿ ಬರ್ಲಿ ಅಂತ ಹೇಳಿ. ನೋಡಿ, ಇವಾಗ ನೀರು ಕುದೀತಾ ಇದೆ. ನೀರು ಕುದಿಯೋಕ್ ಸ್ಟಾರ್ಟ್ ಆದ್ಮೇಲೆ ನಾವೀಗ ಏನ್ ತರಿ ಮಾಡ್ಕೊಂಡಿದೀವಿ ಆ ತರಿನ ನಿಧಾನಕ್ಕೆ ಚೂರು ಗಂಟಾಗದೆ ಇರೋ ರೀತಿ ಚೆನ್ನಾಗಿ ಕೈ ಆಡಿಸ್ತಾ ಇರ್ಬೇಕು. ನೀವೇನಾದ್ರೂ ರಾತ್ರಿ ಏನಾದ್ರೂ ಉಳ್ದಿದ್ದ ಅನ್ನ ಇದ್ರೆ ಬೇಕಾದ್ರೆ ಅನ್ನ ಕೂಡ ಹಾಕೊಬಹುದು. ಏನಾದ್ರೂ ಹೆಚ್ಚಿಗೆ ಉಳ್ದಿದೆ ಮತ್ತೆ ವೇಸ್ಟ್ ಆಗುತ್ತೆ ಅನ್ನೋದಾದ್ರೆ. ಈಗ ನಾನಿದು ಚಿಕನ್ ಸಾಂಬಾರ್ಗೆ ಅಂತ ಹೇಳ್ಬಿಟ್ಟು ಕಡುಬನ್ನ ಮಾಡ್ತಾ ಇರೋದು. ನೀವು ಚಟ್ನಿ ಇಲ್ಲ ತರಕಾರಿ ಸಾರು ಈ ತರ ಏನಾದ್ರು ಇದ್ರೆ ಸೊಪ್ಪಿನ ಸಬ್ಸಿಗೆ ಸೊಪ್ಪು ಇಲ್ಲ ಕ್ಯಾರೆಟು, ಜೀರಿಗೆ ಈ ತರ ಏನಾದ್ರು ಮಸಾಲಾನ ಆಡ್ ಮಾಡ್ಕೋಬಹುದು. ಮಸಾಲೆ ಕಡುಬು ತರ ಮಾಡ್ಕೋಬಹುದು. ನಾನು ಚಿಕನ್ ಸಾಂಬಾರಿಗೆ ಆಗಿದ್ರಿಂದ ನಾನು ಪ್ಲೇನ್ ಕಡುಬನ್ನೇ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ನಿಧಾನಕ್ಕೆ ಅಕ್ಕಿ ತರಿನ ಹಾಕೊಂಡು ಗಂಟಾಗದೆ ರೀತಿ ಚೆನ್ನಾಗಿ ತಿರುಗ್ಕೊಬೇಕು. ನಿಧಾನಕ್ಕೆ ಕೈ ಆಡ್ತಾ ಗಂಟಾಗದೆ ಇರೋ ರೀತಿ ಈ ತರ ತಿರುಗ್ತಾ ಇರ್ಬೇಕು. ನಿಮಗೆ ಇಲ್ಲಿ ಅಕ್ಕಿ ತರಿ ನೋಡೋದಕ್ಕೆ ಒಂದ್ ಸ್ವಲ್ಪ ತೆಳ್ಳಗೆ ಅನ್ಸ್ಬೋದು. ಬಟ್ ಅದು ತೆಳ್ಳಗೆ ಅಂತ ಹುಡಿನ ಹಾಕೊಳಕ್ ಹೋಗ್ಬೇಡಿ ತರಿನ. ಯಾಕೆಂದ್ರೆ ಅದು ಅರಳಿದ್ಮೇಲೆ ಒಂದ್ ಸ್ವಲ್ಪ ಗಟ್ಟಿ ಬರುತ್ತೆ. ನೋಡಿ, ಈಗ ಆಗಿದೆ, ಸಾಕು. ಇವಾಗ ನಾವು ಮುಚ್ಚಿಡೋಣ. ಮುಚ್ಚಿ ಒಂದ್ 5 ನಿಮಿಷ ಅದನ್ನ ಅರಳೋಕ್ ಬಿಡೋಣ. ಇವಾಗ ಆಗಿದೆ ನೋಡಿ. ಇವಾಗ ಹೆಂಗೆ ಗಟ್ಟಿ ಆಗಿದೆ ಅಂತ ಹೇಳ್ಬಿಟ್ಟು. ಮುಂಚೆ ತೆಳ್ಳಗಿತ್ತಲ್ವಾ, ಇವಾಗ ಗಟ್ಟಿ ಆಗಿದೆ. ಇವಾಗ ಇನ್ನೊಂದ್ಸಲ ಚೆನ್ನಾಗಿ ಅದನ್ನ ತಿರ್ಕೊಂಡು, ಈಗ ನಾನಿಲ್ಲಿ ಇದನ್ನ ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಹಿಟ್ಟನ್ನ. ಏನಕ್ಕೆ ಅಂತಂದ್ರೆ ಅದು ಹಬೆ ಬರುತ್ತೆ ಅಲ್ವಾ, ಕೈ ಸುಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಒಂದು ತಟ್ಟೆ ಹಾಕೊಂಡು ತಟ್ಟೆಯಿಂದ ತೆಗೆದು ಉಂಡೆ ಮಾಡ್ಕೊಳ್ತೀನಿ ನಾನೀಗ. ನೋಡಿ, ಕೈಗೆ ಒಂದ್ ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ಉಂಡೆ ಮಾಡ್ಕೋಬೇಕು. ನಮ್ಮ ಸೋಮಪೇಟೆ ಸೈಡ್ ಎಲ್ಲ ಈ ತರ ಕಡುಬನ್ನ ಉಂಡೆ ಮಾಡ್ತೀವಿ. ಬಟ್ ಹಾಸನ ಕಡೆ ಉಂಡೆ ಮಾಡಿ ಸ್ವಲ್ಪ ಚಪಾಟೆ ತರ ಮಾಡ್ತಾರೆ. ಬಟ್ ನಮಗೆ ಚಿಕ್ಕದ್ರಿಂದ ಇದೇ ತರ ತಿಂದ ಅಭ್ಯಾಸ ಆಗಿ ಇದೇ ಇಷ್ಟ ತಿನ್ನೋದಿಕ್ಕೆ, ರೌಂಡ್ ಆಗಿ ಕಡುಬನ್ನ. ನಮ್ಮಮ್ಮ ಅವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಕಡುಬನ್ನ ನೈಟೇ ಈ ತರ ಉಂಡೆ ಕಟ್ಟಿ ಇಟ್ಕೊಂಡ್ಬಿಟ್ಟು ಅಂದ್ರೆ ಏನಾದ್ರೂ ಬೆಳಗ್ಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಅಂದ್ರೆ ನೈಟೇ ಉಂಡೆ ಮಾಡಿ ಇಟ್ಕೊಂಡು ಬೆಳಗ್ಗೆ ಎದ್ದು ಬೇಯಿಸ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಬೆಳಗ್ಗೆ ಎದ್ದು ಈ ತರ ಕಡುಬು ಮಾಡಕ್ ಕಷ್ಟ ಅನ್ನೋದಾದ್ರೆ ಹಾಗೂ ಮಾಡ್ಕೊಬಹುದು. ಇಲ್ಲಿ ನೋಡಿ, ನಾನು ಕಡುಬನ್ನ ಅಲ್ಲಿ ಮಿಡಲ್ ಹೋಲ್ ಇದೆಯಲ್ಲ ಅಲ್ಲಿ ಅದನ್ನ ನಾನು ಕವರ್ ಮಾಡ್ತಾ ಇಲ್ಲ. ಯಾಕೆಂದ್ರೆ ಅದು ಹಬೆ ಬರ್ಬೇಕಲ್ವಾ. ಹಬೆ ಬಂದು ಬೇಗ ಕಡುಬು ಬೇಯಲಿನ ಕಾರಣಕ್ಕೆ ನಾನು ಅದನ್ನ ಕ್ಲೋಸ್ ಮಾಡ್ತಾ ಇಲ್ಲ. ನೀಟಾಗಿ ಅದೊಂದು ಸ್ಪೇಸ್ ಬಿಟ್ಬಿಟ್ಟು ಅಷ್ಟು ಸುತ್ತ ನಾನು ಕಡುಬನ್ನ ಜೋಡಿಸ್ತಾ ಇದ್ದೀನಿ. ನೋಡಿ, ಇದು ನೀವು ಕೆಲವು ಕಡೆ ಕಡುಬಿನ ತಪ್ಪಲಿ ಅಂತ ಹೇಳ್ತಾರೆ, ಆದ್ರೆ ನಮ್ ಕಡೆ ಕಳಸ್ಕೆ ಅಂತ ಹೇಳ್ತಾರೆ. ನೋಡಿ, ಇವಾಗೆಲ್ಲ ಹಾಕಾಗಿದೆ. ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕು ಇದನ್ನ. ಈಗ ಬೆಂದಿದೆ, ಕಡುಬು ರೆಡಿ ಇದೆ. ಎಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.